ಇದು ಸ್ಪಷ್ಟವಾಗಿದೆ. ಈ ರಿಸಲ್ಟಲ್ಲಿ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಅವರೇನು ಅತಿಯಾಗಿ ಬೀಗುವಂತಹ ಸಂದರ್ಭ. ಅವರೇ ಬಿಜೆಪಿ ಏಜೆಂಟ್ರ ಕೆಲಸ ಮಾಡ್ತಾರೆ ಜಗದೀಶ್ ಸರ್? ಖಂಡಿತ ನೀವು ಬರಬಾರ್ದು ಅಂತನಾ? ಖಂಡಿತ ನಾವು ಬರಬಾರ್ದು ಅನ್ನೋದೇ ಇವತ್ತು ಬಿಜೆಪಿ. ಅವ್ರಿಗೇನು ಸಿಗುತ್ತೆ ನಿಮ್ಮ ಎರಡೂ ರಾಷ್ಟ್ರೀಯ ಪಕ್ಷಗಳು ಸರ್ ಬಿಸ್ನೆಸ್ ಮುಚ್ಚಾಗುತ್ತೆ, ಅವ್ರಿಗೆ ಅಂಗಡಿ ಬಾಗಿಲು ಮುಚ್ಚುತ್ತೆ. ಎಲ್ಲ ಪ್ರತಿಯೊಂದು ಟೆಂಡರ್ಗಳಲ್ಲೂ ಅವ್ರಿಗೇನು 10 ಪೈಸೆ ಸಿಗಲ್ಲ. ಇವತ್ತು ನೋಡಿ, ನಾವು ಕರೆಂಟ್ ಪವರ್ ನಾವು ಯಾವ ರೀತಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲೇ, ಅದಾನೆ ಅಂಬಾನಿ ಕಂಪ್ನಿಯವರೇ ನಮಗೆ ಕೊಡ್ತಾರೆ ಕರೆಂಟ್ನ. ಕರ್ನಾಟಕದಲ್ಲಿ ಯಾವ ರೇಟ್ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಆಪತ್ತು ಹೋಗಿದೆ, ಇನ್ನು ಒಳ್ಳೆಯ ದಿನಗಳಿಗೆ ಶುರುವಾಗಿದೆ ಅನ್ನುವಂಥದ್ದು. ಅವರು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಸ್ಪರ್ಧೆ ಮಾಡಿರುವಂಥವ್ರು. ದೆಹಲಿಯಿಂದ ಆಪತ್ತು ಹೋಯಿತು, ಬಿಜೆಪಿ ಬಂತು ಅಂತ ರಮೇಶ್ ಬಿದುರಿ ಹೇಳಿದ್ದಾರೆ. ರಮೇಶ್ ಬಿದುರಿಗೂ ಕೂಡ ಏನು ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಆತಿಶಿ ಮುನ್ನಡೆಯಲ್ಲಿದ್ದರು, ಈಗಲೂ ಕೂಡ ಮುನ್ನಡೆಯಲ್ಲೇ ಇದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ದೆಹಲಿ ಸಿಎಂ ಆತಿಶಿ ನೋಡಿ ಈಗ ಹೇಳ್ತಿರುವಂಥ ಸಂದರ್ಭದಲ್ಲೇ ಸುದ್ದಿ ಬಂತು, ಈಗ ಹಿನ್ನಡೆ. ಈಗ ಇದೇ ಸಂದರ್ಭದಲ್ಲಿ ರಮೇಶ್ ಬಿದುರಿ ಹೇಳಿದ್ದಾರೆ ದೆಹಲಿಯಿಂದ ಆಪತ್ತು ಹೋಯಿತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನು ಆಪತ್ತು ಹೋಯಿತು, ಸಂಪತ್ತು ಬಂತು, ಡುಮ್ ಡುಮ್ ಅಂತ ಆ ಥರದ್ದೇನ ಲೈನು ಹಾಗೇನಿಲ್ಲ ಸರ್. ರಮೇಶ್ ಬಿದೂರಿ ಅವರು ಅವರ ಪರಂಪರೆ ಅವರ ಚುನಾವಣಾ ಪ್ರಚಾರದಲ್ಲಿ ತೋರಿಸುತ್ತೆ ಯಾವ ರೀತಿ ಅತ್ಯಂತ ಕೆಟ್ಟದಾಗಿ ಒಬ್ಬ ಮಹಿಳೆ ಮೇಲೆ ಮಾತಾಡಿದ್ದು, ಸಂಸತ್ತಲ್ಲಿ ಯಾವ ರೀತಿ ದೇಶದ್ರೋಹಿ ಅಂತ. ನಿಮ್ಗೆ ರಮೇಶ್ ಬಿದೂರಿ ಏನು ಹೇಳಿದ್ರು ಬನ್ನಿ ನೋಡೋಣ. कि आपदा से लोग परेशान हैं और आपदा से परेशान होने के कारण दिल्ली में जो लोगों ने नर्क झेला है 10 साल, तो मुझे लगता है कि दिल्ली के सम्मानित नागरिक पूर्ण बहुमत भारतीय जनता पार्टी को देंगे और जो देश में विकास हुआ है उस विकास को देखते हुए दिल्ली में भी विकास होना चाहिए, इस मानसिकता को लेकर लोग त्रस्त हैं। पानी एक बूंद बढ़ाया नहीं गया, वो 950 MGD पानी 1300 MGD चाहिए दिल्ली में। तो दिल्ली के लोगों ने इस बारी बदलाव का मूड रखा है और जो राष्ट्र के अंदर मोदी साहब ने विकास किया पूरे देश में, दिल्ली भी उसी दिशा में चले कि दिल्ली का विकास हो। इसलिए भारतीय जनता पार्टी की सरकार बनेगी, दिल्ली में भारतीय जनता पार्टी जीतेगी। कुछ शीला जी के द्वारा सीटों का जो डिलिमिटेशन किसी जमाने में कांग्रेस के द्वारा किया गया, जिससे खुद ही अपनी वो हिट विकेट शीला दीक्षित जी हुई थी, इस प्रकार की कॉन्स्पिरेसी करके कि वोटों को सीटों को इस तरह से बनाया गया, एक वर्ग है। ನಿಜ, ಶೀಲಾ ದೀಕ್ಷಿತ್ ಅವರ ವಿರುದ್ಧ ಯಾವ್ಯಾವ ಆರೋಪಗಳ ಪಟ್ಟಿನ ಮಾಡ್ಕೊಂಡು ಆಮ್ ಆದ್ಮಿ ಪಾರ್ಟಿ ಬಂತು. ಈಗ ಅವೆಲ್ಲವನ್ನೂ ಕೂಡ ಇವರೇ ಹೊತ್ಕೊಂಡ್ಬಿಟ್ಟಿದ್ದಾರೆ. ಒಂದಾ ಎರಡಾ ಸಂಗತಿಗಳು, ಇವ್ರ ಮೇಲಿರುವಂಥ ಆರೋಪಗಳು, ಜೊತೆಗೆ ಜೈಲ್ ಕಂಡು ಬಂದಿರುವಂಥವ್ರು ಎಷ್ಟು ಜನ ಸಾಲಾಗಿ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಸೇರ್ಕೊಂಡಂಗೆ. ಇದಕ್ಕೆ ಸಂಬಂಧಪಟ್ಟ ರಮೇಶ್ ಬಾಬು ಅವರೇ, ಆಮ್ ಆದ್ಮಿ ಪಾರ್ಟಿ ನಾಯಕರು ಹೇಳಿದ ಮಾತನ್ನು ಕೇಳಿದ್ರಿ. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಇಲ್ಲಿ ಏಜೆಂಟ್ಗಳ ಥರ ಕೆಲಸ ಮಾಡಿಬಿಟ್ರು ಕಾಂಗ್ರೆಸ್ನವರು, BJPಯ ಏಜೆಂಟ್ರ ಥರ ಕೆಲಸ ಮಾಡಿದ್ದಾರೆ ಅಂತಾರೆ. ಈಗ ಒಂದೊಂದ್ಸಲ ಅನುಭವದ ಮಾತುಗಳನ್ನ ಆಡ್ತಾರೆ ಆಪ್ನವರು. ಯಾಕೆಂದರೆ ಅವ್ರು ಯಾರ್ಯಾರಿಗೆ ಏಜೆಂಟಾಗಿ ಕೆಲಸ ಮಾಡಿದೆ ಅಂತೇಳಿ ಎಲ್ಲಿಗಿನ್ನ ಚೆನ್ನಾಗಿ ಆಪ್ನವ್ರಿಗೆ ಗೊತ್ತು. ಯಾಕೆಂದರೆ ಅವರು ಖಲಿಸ್ತಾನಿವಾದಿಗಳ ಜೊತೆ ಏಜೆಂಟ್ ಕೆಲಸ ಮಾಡಿದವರಿಗೆ ಪಾಪ ಇವೆಲ್ಲ ಸ್ವಾಭಾವಿಕವಾಗಿ ಆರೋಪ ಮಾಡೋಂಥದ್ದು ಸ್ವಾಭಾವಿಕ. ಪ್ರಶ್ನೆ ಇರೋಂಥದ್ದು, ಈಗ ನಿಮ್ಮ ಅಂಕಿಅಂಶದ ಪ್ರಕಾರ 6 ಸೀಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ BJP ಆಸ್ ವೆಲ್ ಆಸ್ ಆಪ್. ನಾವು ಹೇಳಿದಂಥದ್ದು ಆಗಲೇನಿಂದ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಏನು ಅಣ್ಣಾ ಹಜಾರೆ ಟೋಪಿನ ಎತ್ತಿ ಇವ್ರು ತಲೆ ಮೇಲೆ ಹಾಕ್ಕೊಂಡು ಅಧಿಕಾರ ಇಟ್ಕೊಂಡ್ರು, ಇವತ್ತೇನು ಅಲ್ಲಿ ಚುನಾವಣೆಯಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಇವರ ನಡ್ಕೊಂಡಂಥ ರೀತಿ, ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಕೊಂಡು ದೆಹಲಿ ಗದ್ಗೆ ಹಿಡ್ದಂಥವ್ರಿಗೆ ಭ್ರಷ್ಟಾಚಾರದ ವಾಸನೆನೂ ಹತ್ರ ಬರ್ದಂಗೆ ನಡ್ಕೋಬೇಕಾಗಿತ್ತು. ಆದರೆ ಇವತ್ತು ದಾಖಲೆ ಕೊಡ್ತೀರಾ ಅಂತಾರೆ. ಅಲ್ಲ, ಮಾಡಿಲ್ಲ, ನಾವು ಸುಮ್ಮನೆ ನಮ್ಮ ಮೇಲೆ ಹಾಕಿರೋದು ಅಂತಾರೆ ಅವರು. ಸುಮ್ಮನೆ ಹಾಕಿರೋ ದಾಖಲೆ ಇಲ್ದಲೇ 6 ತಿಂಗಳು ಜೈಲಿಗೆ ಹೋಗ್ಬಿಟ್ರ ನೀವು? ವಿಚಾರಣೆ ಪೆಂಡಿಂಗ್ ಇದೆ. ನಾನು ಅದನ್ನ ಹೇಳಲ್ಲ, ನೀವು ಕಳಂಕಿತರು ಬಂದ್ಬಿಟ್ಟಿದೆ ಜಡ್ಜ್ಮೆಂಟ್ ಅಂತ ನಾನು ಹೇಳಲ್ಲ. ವಿಚಾರಣೆ ನಡೀತಾ ಇದೆ. ಯಾವುದೇ ಪ್ರಕರಣದಲ್ಲಿ ನಿಮ್ಗೇನು ಇಲ್ದಲೆ 1 ವರ್ಷ ಜೈಲಿಗೆ ಹಾಕ್ಬಿಡ್ತಾರಾ? ದಾಖಲೆ ಇಲ್ದಿರೋ ಕೋರ್ಟ್ನ ಸುಮ್ಮನೆ ಇರ್ತಾರಾ? ಈಗ ಪ್ರಕರಣ ಮಾಡಿದಾಗ ವಿಚಾರಣೆ ಆಗಬೇಕು, ರಿಪೋರ್ಟ್ ಬರಬೇಕು, ಅದು ಎರಡನೇ ಹಂತ. ಆದರೆ 1 ವರ್ಷ ನೀವು ಡೆಪ್ಟಿ ಚೀಫ್ ಮಿನಿಸ್ಟ್ರು ಜೈಲಲ್ಲಿರೋದು, ಒಬ್ಬ MP ಜೈಲಲ್ಲಿರೋದು, MLA ಜೈಲಲ್ಲಿರೋದು, ಮಿನಿಸ್ಟ್ರು ಜೈಲಲ್ಲಿರೋದು, ಚೀಫ್ ಮಿನಿಸ್ಟ್ರಿ ಒಳಗಡೆ ಹೋಗಿ ಕೂತ್ಕೊಳ್ಳೋದು. ನಾನು ಹೇಳೋಂಥದ್ದು, ಬೇರೆ ಪಕ್ಷ ಮೇಲೆ ಆರೋಪ ಬರೋದು ಬೇರೆ. ಆಪ್ನವರು ಇನ್ಕ್ಲೂಡಿಂಗ್ ಜಗದೀಶು, ನೀವೆಲ್ಲ ಏನು ಕಾಪ್ಗೆ ಹೋಗಿದ್ದು? ನಾವು ಪಾರದರ್ಶಕವಾಗಿದ್ದೀವಿ. ಭ್ರಷ್ಟಾಚಾರ ಆರೋಪ ಹೊತ್ತಿರ್ತಕ್ಕಂಥ ಕಾಂಗ್ರೆಸ್ಸು, BJP, ಮತ್ತೊಂದು ಪಾರ್ಟಿಗಳು, JDS ಇರ್ಬೋದು, ನಾವು ದೂರ, ನಾವು ಡಿಫರೆಂಟು, ನಾವು ದೇಶದಲ್ಲಿ ಒಳ್ಳೆ ಆಡಳಿತ ಕೊಡ್ತೀವಿ, ಪಾರದರ್ಶಕ ಆಡಳಿತ ಕೊಡ್ತೀವಿ. ಇದು ನಿಮ್ಮ ಸ್ಲೋಗನ್ನು. ಅಣ್ಣಾ ಹಜಾರ್ನ ಇಟ್ಕೊಂಡು ಮಾಡ್ಕೊಂಡು ಹೋದಂಥವ್ರು ಇವತ್ತು ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಆಗಲೇ ಅಶ್ವಥ್ ನಾರಾಯಣ್ ಅದೇ ಹೇಳಿದ್ದು, ಸಂತೋಷ್ ಹೆಗ್ಡೆ ಅಂತವ್ರು ಹೋಗಿ ನಿಮಗೆ ಬೆಂಬಲ ಕೊಟ್ಟರು ಅವತ್ತಿನ ಸಂದರ್ಭದಲ್ಲಿ. ಇವತ್ತು ಪಂಜಾಬಲ್ಲಿ ಏನಾಗಿದೆ? ನಿಮ್ಮದೇ ಸರ್ಕಾರ,
ಏನು ಪರಿಸ್ಥಿತಿ ಬಂದಿದೆ ಇಡೀ ದೇಶದಲ್ಲಿ ಡ್ರಗ್ಸ್ ಅಡಿಕ್ಟೆಡ್ ಸ್ಟೇಟ್ ನಂಬರ್ 1 ಪಂಜಾಬು. ದೆಹಲಿಗೊಂದು, ಪಂಜಾಬ್ಗೊಂದು, ಕರ್ನಾಟಕಕ್ಕೊಂದು ಹೇಳೋಕ್ಕಾಗುತ್ತಾ ನೀವು ಇವತ್ತು ನ್ಯಾಷನಲ್ ಪಾರ್ಟಿ, ನೀವು ರೆಕಾಗ್ನೈಸ್ಡ್ ನ್ಯಾಷನಲ್ ಪಾರ್ಟಿ. ನೀವು ಉತ್ತರ ಕೊಡಬೇಕಾದ್ರೆ, ಆರೋಪ ಮಾಡಬೇಕಾದ್ರೆ ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕು. ಎಸ್, ಅಶ್ವತ್ಥನಾರಾಯಣ್, ಈಗ ನಮಗೊಂದು ಅವಕಾಶ ಕೊಡಿ. ಇಡೀ ದೆಹಲಿಯ ಚಿತ್ರಣವನ್ನೇ ಬದಲಾಯಿಸ್ತೀವಿ ಅಂತ BJP ಅಂದರೆ ನಿಮ್ಮ ನಾಯಕರು ಘೋಷಣೆ ಮಾಡಿದರು. ಅದರ ಪ್ರಕಾರ ಅಧಿಕಾರ ಸೂತ್ರ ಹಿಡಿಯುವಂಥದ್ದು 10 ಥರದಲ್ಲಿ ಇದಿರ್ತಾವೆ. ಏನು ಬದಲಾಗಬಹುದು ನೋಡಿ ರಂಗನಾಥ್, ಈ ದೆಹಲಿಗೆ BJPಗೆ ಇದು ಪ್ರಥಮ ಬಾರಿಗೇನೋ ಅಧಿಕಾರದ್ದು ನಮಗೆ ಇದು ಬಂದಿದ್ದಂತಲ್ಲ. ಈಗಾಗಲೇ ಮದನ್ಲಾಲ್ ಖುರಾನ ಅಲ್ಲಿ ಮುಖ್ಯಮಂತ್ರಿ ಆಗಿರೋ, ಸುಷ್ಮಾ ಸ್ವರಾಜ್ ಇವರೆಲ್ಲ ಮುಖ್ಯಮಂತ್ರಿಯಾಗಿ ಹಳೆಯ ದಿನಗಳು ಅಧಿಕಾರ ನಡೆಸಿರ್ತಕ್ಕಂಥ ದಿನಗಳು. ಆದರೆ ಈಗ ಕಳೆದ ಸುಮಾರು 17-20 BJPಗೆ ಶೀಲಾ ದೀಕ್ಷಿತ್ ಅವ್ರದ್ದು ಲೆಕ್ಕ ಹಾಕೊಂಡ್ರೆ 27 ವರ್ಷ ನಾವು BJPಯಲ್ಲಿ ಅಧಿಕಾರದಲ್ಲಿ, ಸರ್ಕಾರದಲ್ಲಿಲ್ಲ, ಲೋಕಲ್ ಬಾಡಿಯಿಂದಲೇ ನಾವಿದ್ವಿ, ಪಾರ್ಲಿಮೆಂಟಲ್ಲಿ ನಾವಿದ್ವಿ. ಆದರೆ ಈ ಬಾರಿ ಜನ ಬದಲಾವಣೆ ಬೇಕು ಅನ್ನತಕ್ಕಂಥದ್ದೊಂದು ನಿಶ್ಚಯ ಮಾಡಿದ್ದೀವಿ. ಸಲ ಚೇಂಜಸ್ ಮಾಡಬೇಕು. ಅಲ್ಲ, ಏನು ಕಾರಣ ಆಯಿತು? ಪ್ರಮುಖ ನಾಯಕರು ಪಕ್ಷ ಬಿಟ್ಟೋಗಿದ ಕಾರಣ ಆಯ್ತಾ? ಭ್ರಷ್ಟಾಚಾರದ ಕಾರಣ ಆಯ್ತಾ? ಇಟ್ಟಂತ ಭರವಸೆ ಹುಸಿ ಆಯ್ತು ಅನ್ನುವಂಥದ್ದು ಕಾರಣ ಆಯ್ತಾ? ಅಥವಾ BJPಯ ಷಡ್ಯಂತ್ರ ಇಲ್ಲಿ ಕಾರಣ ಆಯ್ತಾ? ಅಥವಾ 10 ವರ್ಷದ ನಿರಂತರ ಆಡಳಿತ ಅನ್ನುವಂಥದ್ದು ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆಗೆ ಕಾರಣ ಆಗಿರುತ್ತಲ್ಲ, ಅದು ಕಾರಣ ಆಯ್ತಾ? ಯಾವುದೇ ಷಡ್ಯಂತ್ರದ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಆಮ್ ಆದ್ಮಿ ಪಾರ್ಟಿಗೆ ಬಹಳ ಬೆಂಬಲವಾಗಿ ನಿಂತಿದ್ದು ಕಾಂಗ್ರೆಸ್ಸಿನ ಬೆಂಬಲದಿಂದ ಬಂದಿತ್ತಿಲ್ಲಿ. ಇವತ್ತು ಕಾಂಗ್ರೆಸ್ನ ದೂರ ಇಟ್ಟು ಅವ್ರು ಚುನಾವಣೆ ಫೇಸ್ ಮಾಡೋದು. ಈಗ ಇದ್ರದ್ದು ಏನು ಅನ್ನೋಂಥದ್ದು ಜನಗಳಿಗೆ ಗೊತ್ತಾಗಿದೆ. ಮತ್ತು ಜೊತೆಗೆ ನೀವು ಫ್ರೀ ಬೀಸ್ ಕೊಡಿ ಸರ್, ಕೊಡೋ ಜೊತೆಗೆ ಡೆವಲಪ್ಮೆಂಟ್ ಅನ್ನೋದು ಬೇಕಲ್ಲ. ಡೆವಲಪ್ಮೆಂಟ್ ಅನ್ನೋತಕ್ಕಂಥ ಟೋಟಲಿ ಸ್ಥಗಿತ. ಯಾವುದೋ ನೀವು ಹಾಸ್ಪಿಟ್ಲ್ಗಳದ್ದು, ಸರ್ಕಾರಿ ಶಾಲೆನೇ ಎಷ್ಟು ವರ್ಷ ಅಂತ ನೀವು ಹೇಳ್ಕೊಂಡು ತಿರುಗ್ತೀರ. ನೀವು ಅದನ್ನು ಡೆವಲಪ್ಮೆಂಟ್ ಅಂತ ತೋರಿಸ್ಬೇಕಲ್ಲ ಸರ್. 200 ಕಿಲೋಮೀಟರ್ ಮೆಟ್ರೋ 400 ಕಿಲೋಮೀಟರ್ ಆಯಿತು ಸರ್. BJP ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಡೆವಲಪ್ಮೆಂಟ್ ಅಂತ ಮಾಡಿ ತೋರಿಸಿದೆ. ಇವರು ಆಗಲೇ ಮೇಡಮ್ ಭಾಳ ಮಾತಾಡ್ತಾರೆ. ಯಮುನಾ ನದಿದು ಅಲ್ಲಿ UGD ಇದೆ ಸರ್, 500 ಕಿಲೋಮೀಟ್ರ್ ನಾವು ಮಾಡ್ತೀವಿ UGD ಲೈನ್ ಅಂತೇಳಿ 281 ಕಿಲೋಮೀಟ್ರ್ ನಿಂತೋಗಿದೆ ಸರ್, ನಿಂತೋಗ್ಬಿಟ್ಟಿದೆ. ಪೊಲ್ಯೂಷನ್ಸ್ದು ಎಷ್ಟು ಪ್ರಾಬ್ಲಮ್ ಇದೆ. ಡೆಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ, ಮೆಟ್ರೋ ಬಿಟ್ಟರೆ ಸರ್ ಡೆಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ, ತುಂಬ ವರ್ಸ್ಟ್ ಕಂಡೀಷನ್. ನೀವು ಯಾವುದೇ ಡೆಲ್ಲಿ ಪ್ಲೇಸಸ್ಗೆ ಹೋಗಿ ಸರ್, ಒಂದು ಕ್ಲೀನಿಂಗ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ನೀವಾಗ ನೋಡ್ಕೊ, ನಾನು BHL ಕೆಲಸ ಮಾಡಿ 80ರಿಂದ ದೆಹಲಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಸರ್. ದೆಹಲಿ ಇವತ್ತು ಅವತ್ತಿದ್ದಕ್ಕೂ ಈಗ 10 ವರ್ಷದಲ್ಲಿ ದೆಹಲಿ ತುಂಬ ಕೆಟ್ಟ ಪರಿಸ್ಥಿತಿಲಿದೆ ಸರ್. ಇನ್ನು ಸ್ಥಿತಿಗತಿಗಳು ಬದಲಾಗ್ತವೆ ಅಂತಿರ್ತಾರೆ. ಬದಲಾಗುತ್ತೆ ಸರ್. ಡೆವಲಪ್ಮೆಂಟ್ಸ್ ಅನ್ನತಕ್ಕಂಥದ್ದು ಮಾಡಿ ತೋರಿಸ್ತಾರೆ, ಅದರಲ್ಲೇನು ಬೇರೆ ಪ್ರಶ್ನೆ ಬರೋದಿಲ್ಲ ಸರ್. ಒಂದು BJPಗೆ ಈ ಸಲ ಬದಲಾವಣೆ ಬೇಕು. ಆಮ್ ಆದ್ಮಿ ಪಾರ್ಟಿ ಬೇಡ. BJPಗೆ ಅಭಿವೃದ್ಧಿ ದೃಷ್ಟಿಯಿಂದ BJPಗೆ ತರಬೇಕು ಅನ್ನತಕ್ಕಂಥ ಜನ ಬದಲಾವಣೆ ಯೋಚನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಜನ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ BJP ಉತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತು ಜನತೆಗೆ ಏನು ಅವ್ರು ಹೇಳಿದ್ದಾರೆ, ಈ ಆಮ್ ಆದ್ಮಿ ಪಾರ್ಟಿ ಕೊಟ್ಟಂಥ ಆಶ್ವಾಸನೆಗಳು ಮತ್ತು ಭರವಸೆಗಳು, ಅವ್ರು ಜಾರಿಗೆ ತಂದಂಥ ಯೋಜನೆಗಳನ್ನು ವಿಡ್ರಾ ಮಾಡದೆ ಕೆಲವೊಂದು ಹೊಸ ಯೋಜನೆಗಳು ಅದರ ಜೊತೆಲಿ ಘೋಷಣೆ ಮಾಡಿರ್ತಕ್ಕಂಥ. ಮತ್ತು ನಾವು ಈಗ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಘೋಷಣೆ ಮಾಡಿದ್ದೀವಿ, ಬೆಲೆ ಏರಿಕೆ ಮಾಡಿ ಆ ಘೋಷಣೆಗಳನ್ನು, ಅದು ಮುನ್ಸೂಚನೆನ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರುವಂಥ ಗ್ಯಾರಂಟಿಗಳನ್ನು ಮುಂದುವರಿಸ್ತಾ ಮತ್ತು ಇನ್ನೊಂದಿಷ್ಟು ಕೊಡ್ತೀವಿ ಅಂತ. ನೋಡಿ, ಈ ಗ್ಯಾರಂಟಿಗಳದು ಯಾವ ಎಷ್ಟು ದಿನ ಇರುತ್ತೆ ಅಂತ ಹೇಳಿಕಾಲ, ಯಾವುದೇ ಗ್ಯಾರಂಟಿಗಳು ಎಷ್ಟು ದಿನ ಇರುತ್ತೆ, ಯಾವ ಪಾರ್ಟಿ ಯಾವ ಸರ್ಕಾರ ಬಂದು ಏನಾಗುತ್ತೆ ಅಂತ ಹೇಳಿಕಾಲ. ಒಂದು ಕಡೆ ಈ ಗ್ಯಾರಂಟಿಯಿಂದ ಏನು ಪಾಸಿಟಿವ್ ನೆಗೆಟಿವ್ ಏನು ಅನ್ನೋದು ನಾವು ಬೇರೆ ಬೇರೆ ರಾಜ್ಯಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಿಮಾಚಲ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ದೆಹಲಿನಲ್ಲಿ ಆಗ್ಬೋದು. ಇದ್ರದ್ದು ಪಾಸಿಟಿವ್ ಎಷ್ಟು ನೆಗೆಟಿವ್ ಎಷ್ಟು ಅನ್ನೋಂಥದ್ದು ಗೊತ್ತಾಗ್ತದೆ. ಅದೇ ಇದನ್ನು ನೀವು ಎಲ್ಲವೂ ಗ್ಯಾರಂಟಿ ಮುಖ್ಯ. ಇವಾಗ ಸರ್ ಒಂದು ಸ್ಮಾಲ್ ಉದಾಹರಣೆ ನಾನು ಕೊಡ್ತೇನೆ. ನಮ್ಮ ಸ್ವನಿಧಿ ಯೋಜನೆ ಸರ್, ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಸರ್ ಸಾಲ ಕೊಡುತ್ತೆ ಸರ್ ಕೇಂದ್ರ ಸರ್ಕಾರ ಸರ್. ಬೀದಿ ಬದಿ ವ್ಯಾಪಾರ ಮಾಡೋ ಎಷ್ಟು ಚೆನ್ನಾಗಿ ಅವ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಈ ಥರದ ಸ್ಕೀಮ್ಗಳನ್ನು ಜಾರಿಗೆ ತಂದು ಜನಗಳಿಗೆ ಮುಂದೆ ತರಬೇಕೇ ಹೊರತು ಈ ಫ್ರೀ ಬೀಸು ತುಂಬ ದಿನ ನಡೆಯೋದಿಲ್ಲ. ಫ್ರೀ ಬೀಸ್ ಯಾವುದು. ಆಮೇಲೆ ಇದರಲ್ಲಿ ಏನಾಗುತ್ತೆ, ಕೇವಲ ಕೆಲವು ವರ್ಗಗಳಿಗೆ ಕೊಡುವಂಥದ್ದು ಇದೆಯಲ್ಲ ಸರ್, ಅದು ಭಾಳ ಸಮಸ್ಯೆ ಆಗ್ತದೆ. ಫ್ರೀ ಬೀಸ್ ಈಗ ರೈತರಿಗೆ ನಾವು 4,000-6,000 ರೂಪಾಯಿ ಮೋದಿಯವ್ರು ಕೊಡ್ತಾಯಿದ್ರೆ ಎಲ್ಲ ಸಣ್ಣ ರೈತನಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದು. ಜಾತಿ ಮೇಲೆ, ಧರ್ಮದ ಮೇಲೆ, ಯಾವುದೋ ಸೆಕ್ಷನ್ ಆಫ್ ಸೊಸೈಟಿಗೆ ನೀವು ಆ ಫ್ರೀ ಬೀಸ್ನ ಕೊಡುವಂಥದ್ದು ಇದೆಯಲ್ಲ ಸರ್, ಅದು ಕೊಟ್ಟರೆ ಎಲ್ರಿಗೂ ಕೊಡಬೇಕು. ಆಮೇಲೆ ಕೊಡುವಂಥ ಸಂದರ್ಭದಲ್ಲಿ ಸರ್ ನೀವು ಯಾರು ಕೊಟ್ಟರು ಉಪಯೋಗ ಇದೆ ಅನ್ನೋಂಥದ್ದು ಯೋಚನೆ ಮಾಡಿ. ಭಾಳ ಇಂಪಾರ್ಟೆಂಟ್. ನೀವು ಉಚಿತವಾಗಿ ಬಸ್ ಕೊಡ್ತೀರಾ, ಯಾರು ಕೊಡಬೇಕು ಕೊಡಿ. ಸರ್ ಸರ್ಕಾರಿ ನೌಕರನು, ಕೇಂದ್ರ ಸರ್ಕಾರ ನೌಕರರು ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ ಅಂದ್ರೆ ಏನು ಅರ್ಥ ಅದ್ರದ್ದು? ಇದು ಅದನ್ನ ಮಾಡೋವಂಥದ್ದನ್ನ ಇಂಪ್ಲಿಮೆಂಟ್ ಮಾಡೋಂಥದ್ದನ್ನ ಸಿಸ್ಟಮ್ ಆಗಿ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆಗೆ BJPಯಿಂದ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ರಮೇಶ್ ಅವರ ಹತ್ರ ವೆರಿ ಇಂಪಾರ್ಟೆಂಟ್ಲಿ ಕೇಳಬೇಕು ಸರ್. ಒಂದು ಕಡೆಗೆ ಏನು ಅಂದರೆ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ದುರ್ಬಲ ಆಗಿದೆ, ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನಾನು